ಅಥಣಿಯಲ್ಲಿ ಸವದಿ ಗೆದ್ರು ಕುಮಟಳ್ಳಿನೇ ಡೈರೆಕ್ಟರ್. ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಥಣಿಯಲ್ಲಿ ಸವಣಿ ಏನಾದರೂ ಗೆದ್ರು ಕೂಡ ಕುಮಟಳ್ಳಿನೇ ಡೈರೆಕ್ಟರ್ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮಹೇಶ್ ಕುಮಟಳ್ಳಿಗೆ ಸೋಲು. ಮಹೇಶ್ ಕುಮಟಳ್ಳಿ ಸೋತ್ರು ಅವರೇ ಡೈರೆಕ್ಟರ್ ಎಂಬ ಹೇಳಿಕೆಯನ್ನ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಕುಮಟಳ್ಳಿ ಕೇಳಿ ನಾವು ಎಲ್ಲಾ ಪತ್ತುಗಳನ್ನ ನೀಡ್ತೇವೆ. ಲಕ್ಷ್ಮಣ್ ಸವದಿ ಆಯ್ಕೆಯಾದ್ರೂ ಆಡಳಿತ ನಡೆಸಬಹುದಷ್ಟೇ. ನನ್ನ ಮಾತು ಕೂಡ ಡಿಸಿಸಿ ಬ್ಯಾಂಕಿನಲ್ಲಿ ನಡೆಯುತ್ತೆ. ನಮ್ಮ ಮಾತು ನಡೆಯದಿದ್ರೆ ಡಿಸಿಸಿ ಬ್ಯಾಂಕಿಗೆ ರಾಜೀನಾಮೆ ಕೊಡ್ತೀನಿ. ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಥಣಿಯಲ್ಲಿ ಸವದಿ ಗೆದ್ರೂ ಕೂಡ ಕುಮಟಳ್ಳಿನೇ ಡೈರೆಕ್ಟರ್ ಎಂಬ ಹೇಳಿಕೆಯನ್ನ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ. ಮತ್ತು ಮಣ್ಣಿನ ಹರಿವು ಭಾಷೆ ಮಾಡಿದಾರೆ. ನಾವು ಡಿ ಸಿ ಬ್ಯಾಂಕ್ ಪೈಸಾ ನೋಡ್ಕೊಳ್ಳೋಕಂತಾರೆ. ಡಿ ಸಿ ಬ್ಯಾಂಕ್ ಚುನಾವಣೆ ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನು ಬರೇನ ಸ್ಕ್ರಾಪ್ ಉಳಿದಿತ್ತಂದ್ರೆ ಅಲ್ಲ ಫ್ಯಾಕ್ಟ್ರಿ ಕೃಷ್ಣ ಎಲ್ಲ ಮುಗಿಸೋರು ಸ್ಕ್ರಾಪ್ ಉಳಿದಿತ್ತು. ಸ್ಕ್ರಾಪ್ ಉಳಿದಿಲ್ಲ. ಇಲೆಕ್ಷನ್ 10 ಮೇಲೆ 10 ಕೋಟಿ ಕೊಡ್ತಾರೆ ಡಿ ಸಿ ಬ್ಯಾಂಕಿನಿಂದ. ಸ್ಕ್ರ್ಯಾಪ್ 10 ಕೋಟಿ ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹರಿ ಬಂದದು. ಮತ್ತು 10 ಕೋಟಿ ಇಲ್ಲಿ ಇಲೆಕ್ಷನ್ ಇತ್ತು. ಅದು ನಿಮ್ಮ ಫ್ಯಾಕ್ಟ್ರಿ ಮೇಲೆ ಸಾಧಕ ಇಲೆಕ್ಷನ್ ಮಾಡತ್ತಾರೆ. ಸ್ಕ್ರ್ಯಾಪ್ ಮಾಡಿ 10 ಕೋಟಿ ಉಣ್ತದೆ. ಇಲ್ಲಾಂದ್ರೆ ಅವ್ರು ಸುಳ್ಳು ಅಂತ ಹೇಳಿ ಅದನ್ನು ಏನು ಬಹಿರಂಗ ಕ್ರಮ ಕೆಳಗಿಟ್ಟಿದ್ದನ್ನು ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ 10 ಕೋಟಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ನಿನ್ನೆ ಆತಲ್ಲ. ಅದಕ್ಕೆ 10 ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು 10 ಕೋಟಿ ರೂಪಾಯಿ. ಮತ್ತು ಅವನೊಬ್ಬನ ಅಣಿಯಾಗಿ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರಪ್ಟ್ ಅವ್ನಿಗೆ 15 ಕೋಟಿ ಕೊಡ್ಸ್ಯಾನ ಡಿ ಸಿ ಬ್ಯಾಂಕ್ದಾಗ. ತೊಗೊಳಂಗಿಲ್ಲ ಅವ ಎಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ. ಡಿ ಸಿ ಬ್ಯಾಂಕ್ ಕೊಡ್ಸ್ಯಾನ. ಇಂಥ ಎಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು. ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ. ನಿರ್ಣಯ ತೊಗೋಬೇಕು. ಯಾಕಂದ್ರೆ ನನಗೇನಾಗೋದಿಲ್ಲ, ಖಾತೆಗೇನಾಗೋದಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಅಥಣಿ ಭಾಗದ ಬಗ್ಗೆ ಖುಷಿ ಐತೆ ನಮಗೆ. ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಬರಬೇಕಾದ ಕಾರಣ ಅಥಣಿ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಲಕ್ಷ್ಮಣ ಸವದಿ ಸವಾಲು ಹಾಕಿ ಸೋಲಿಸಿದ್ರು. ನಾ ರಮೇಶ್ ಜಾರಕಿಹೊಳಿ ಸೋಲಿಸಿಲ್ಲ. ನೀವು ನಿಮ್ಮ ಶಕ್ತಿಯಲ್ಲಿ ಸೋಲಿಸಿದ್ದು. ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 10 ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿಂತಂದ್ರೆ ಭಾಳ ದೊಡ್ಡ ಲೀಡರ್ ಆಗ್ತದೆ. ನಾವು ಅಲ್ಲಿ ಒಂದು ಪೀಡ 5 ವರ್ಷ ಎಮ್ ಎಲ್ ಎ ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಬೇಕು ನಾವು. ಅವ್ನು ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ ಬಿ ಜೆ ಪಿನ ಪೀಡ ಹೋಯ್ತು. ಸಿದ್ದಪ್ಪ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸತಿ. ಅಥಣಿಯಲ್ಲಿ ಸವಣಿ ಗೆದ್ರೂ ಕೂಡ ಕುಮಟಳ್ಳಿನೇ ಡೈರೆಕ್ಟರ್ ಎಂಬ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮಾತಿನ ಅರ್ಥ ಏನು? ಅಲ್ಲಿ ಲಕ್ಷ್ಮಣ್ ಸವದಿ ಯಾವ ಕೆಲಸಕ್ಕೂ ಬರಲ್ಲ ಎಂಬ ಅರ್ಥ ಏನಾದ್ರೂ ಬರುತ್ತಾ ಅಂತ? ಖಂಡಿತ ಸಾಹಿತ್ಯ. ಏನಂತಂದ್ರೆ ಕಳೆದ 3 ದಿನಗಳ ಹಿಂದಷ್ಟೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ಮುಗಿದಿತ್ತು. ಈ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಅವರು ಸ್ಪರ್ಧೆಯನ್ನ ಹಿಡಿದಿದ್ರು. ಈ ಸ್ಪರ್ಧೆಯಲ್ಲಿ ಅಂತಂದ್ರೆ ಮತದಾನ ಎಣಿಕೆಯಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ 122 ಮತಗಳನ್ನು ಪಡೆಯುವ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ಲಕ್ಷ್ಮಣ್ ಸವದಿ ಅವರು ಇಲ್ಲಿ ಗೆಲುವನ್ನು ಸಾಧಿಸಿದ್ರು. ಆದರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು, ಅಥಣಿ ತಾಲೂಕು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಹೇಶ್ ಕುಮಟಳ್ಳಿಗೆ ಸೋಲಾಗಿರಬಹುದು. ಸೋತರು ಈ ಭಾಗದ ಡೈರೆಕ್ಟರ್ ಅವರನ್ನೇ ನಾವು ಕೇಳಿ ಮುಂಬರುವ ದಿನಗಳಲ್ಲಿ ಪತ್ತುಗಳನ್ನ ರೈತರಿಗೆ ನೀಡ್ತೀವಿ. ಸವದಿ ಆಯ್ಕೆ ಆಗಿರಬಹುದು. ಅವರು ತಾಂತ್ರಿಕವಾಗಿ ಅಷ್ಟೇ ಆಡಳಿತ ನಡೆಸಬಹುದು. ಎಲ್ಲವೂ ಮಹೇಶ್ ಕುಮಟಳ್ಳಿ ಅವರಿಂದ ನಿರ್ಧಾರ ಮಾಡಿಸುತ್ತೇವೆ. ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸವಿದೆ. ನನ್ನ ಮಾತು ಕೂಡ ಡಿಸಿಸಿ ಬ್ಯಾಂಕ್ ನಲ್ಲಿ ನಡೆಯುತ್ತದೆ. ನಮ್ಮ ಮಾತು ಏನಾದರೂ ನಡೆಯದಿದ್ದರೆ ನನ್ನ ಮಗ ಅಂದ್ರೆ ಅಮರನಾಥ್ ಜಾರಕಿಹೊಳಿ ಅವರು ಸಹ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಅವರನ್ನು ಸಹ ನಾನು ರಾಜೀನಾಮೆ ಕೊಡಿಸುತ್ತೇನೆ ಅಂತಂದು ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಈ ಹೇಳಿಕೆಯನ್ನ ನೋಡಿದರೆ ಲಕ್ಷ್ಮಣ್ ಸವದಿ ಅವರನ್ನ ರಾಜಕೀಯವಾಗಿ ಎಲ್ಲಾ ರೀತಿಯಲ್ಲಿ ತಂದ್ರೆ ರಾಜಕೀಯದಿಂದ ಜಾರಕಿಹೊಳಿ ಕುಟುಂಬ ಇಲ್ಲಿ ರೆಡಿ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸತಿ ನಿಮ್ಮೆಲ್ಲ ಮಾಹಿತಿಗಾಗಿ.